ಬೆಳಿಗ್ಗೆ ಸರೋಜಿಗೆ ಒಂದು ಈಟ ನಾಷ್ಟ ಮಾಡಂತ ಹೇಳಿ ಮತ್ತು ಒಂದು ಈಟಿಟ ತಿನ್ನಂತ ಈಗ ಹೊಸವಾಗಿ ಬಿಟ್ಟಿರ್ತೆ ಏನು ಮಾಡ್ಬೇಕಂತ ಗೊತ್ತಾಗವತ್ತು. ಪಾರಿ ಮನೆಗೆ ಹೋಗಿ ಬರ್ತಾನೆ ಗಪ್ಪ. ಏನೋ ದಾಸಿ ವಾಸನೆ ಬರೈತೆ ಮನೆಯಿಂದ. ಅಲ್ಲೇ ಹೋಗಿ ಕೊಟ್ಟು ಬರ್ತೇನೆ ಬರ್ತೇನೆ. ಒಮ್ಮೆ ರಾತ್ರಿ ಊಟನ ಮಾಡ್ರ ಆತು ನಮ್ಮ ಮನ್ಯಾಗ. ಮಧ್ಯಾಹ್ನ ಊಟನೂ ಉಳಿತೈತಿ ನಮ್ಮ ಮನ್ಯಾಗಿಂದ. ಹಂಗೆ ಮಾಡ್ತಾನೆ ಗಪ್ಪ. ಈಗ ಕಂಜೂಸ್ ಮುದುಕಿ ಮನ್ಯಾಗಿಂದ ಎಲ್ಲ ತೀರ್ತೈತಿ ಬಾ ರೇಷನ್ ಅಂತ ಹೇಳಿ ಒಂದು ಈಟಿಟ ಮಾಡು. ಅದು ನಿಮ್ಮ ಒಂದು ಈಟ ಮಾಡಿದ್ನು ಒಂದು ಈಟ ಮಾಡಂತೈತಿ. ಮತ್ತು ಈಗ ಮಂದಿ ಮನೆಗೆ ತಿನ್ನಾಕ ಹೊಂಟಿತ್ತು ನೋಡಿದೆ. ಮೈಂದೆಲ್ಲ ಅನ್ಬೇಕಲ್ಲ ನಮಗಟ ಆಯ್ಕೆ ಏನೋ ಹೊಟ್ಟೆ ಕೂಳ ಹಾಕವಾರ ಅಂತ ಹೇಳಿ ಹಂಗೆ ಮಾಡಾಯ್ತು ನೋಡಿ ಅದು. ಕೊರಿಯರ್ ಅಯ್ಯೋ ದೇವ್ರೆ, ಈ ಕಂಜೂಸ್ ಮುದಿಕೊಂಡು ಇಲ್ಲೇ ಕುಂತೈತಿ ಬಾಗಿಲಿಗೆನ. ಈ ಕುರಿಯಾರ ನಾವು ಬೀಗ ಬಂದು ನೋಡ್ದೆ. ಏನಪ್ಪ ನಮ್ಮ ಮನ್ಯಾಗ ಕುರಿನೂ ಇಲ್ಲ ದನನೂ ಇಲ್ಲ. ನೀ ಏನು ಕುರಿ ಏನತಿ? ಕುರಿ ಅಲ್ರಿ, ಪಾರ್ಸಲ್ ಬಂದೈತ್ರಿ ನಿಮಗೆ. ಪಾರ್ಸಲ್ ಎಂಥ ಪಾರ್ಸಲ್ ಏನೈತೆ ಅದ್ರಾಗ? ಏನೇನು ಗೊತ್ತಿಲ್ರಿ, ನೀವು ಮನ್ಯಾರ ಆರ್ಡರ್ ಮಾಡಿದಾರ್ರಿ. ನಾವೇನು ಇಂಥವೆಲ್ಲ ಆರ್ಡರ್ ಮಾಡೋದಿಲ್ಲಪ್ಪ. ನಮ್ಮ ಮನ್ಯಾಗಿಂದ ಅಲ್ಲ ಅದು, ಬೇರೆ ಯಾರ್ದಾರ ಮನೆಗೆ ಇದ್ದಿರ್ಬೇಕು ನೋಡಿ ಕೊಡೋದ. ಸರೋಜಾ ಅನ್ನ ಆರ್ಡರ್ ಮಾಡಿದಾರ್ರಿ ಇದನ್ನ. ಇದ ಮನ್ಯಾಗಿರ್ತಾರಲ್ಲ ರೀ ಅವ್ರು. ಸರೋಜಾ ಹ್ಞೂ ಇದ ಮನ್ಯಾಗ ಇರ್ತಾವೆ ನಮ್ಮ ಸೊಸಿ ಆಕೇನು ಇಂಥದ್ದು ಆರ್ಡರ್ ಮಾಡಂಗಿಲ್ಲ ಹೋಗಪ್ಪ ನಮ್ಮದಲ್ಲವ. ಅಯ್ಯೋ ದೇವ್ರೆ, ಈ ಮುದಿಕೊಂದು ಹಂಗೆ ಹೊಳ್ ಕಳ್ಸಕೈತೆ ಅವನ್ನ. ನಾನು ಆರ್ಡರ್ ಮಾಡಿದಾನ ಅಂದ್ರೆ ನನ್ನ ಬೈತಿ. ಏನು ಮಾಡ್ಲಿಗ? ಏನರ ಒಂದು ಐಡಿಯಾ ಮಾಡಬೇಕು. ಬಂದೇನೇನ ಇವ್ ನೋಡ್ದೆ ನೀ ಏನೋ ಆರ್ಡರ್ ಮಾಡಿದಿ ಪಾರ್ಸಲ್ ಬಂದೈತಿ ಅಂತ ಹೇಳಿರ್ತಾನೆ ನೋಡ್ದೆ. ನೀ ಮಾಡಿಲ್ಲ ಅಂದ್ರೆ ಕೇಳವಲ್ಲ. ಅತ್ತಿ ನಾ ಇವ್ರು ಹೇಳಿ ಮಾತಾಡ್ತೇನು. ಪಾರಕ್ಕನ ಮನ್ಯಾಗಿಂದ ಏನೋ ದಾಸಿ ವಾಸನೆ ಚಲೋ ಬರೈತಿ, ನೀವು ಹೋಗಿ ತಿಂದ್ಬರೋರಿ. ನಾ ಅದಮಟ ಇವ್ರನ್ನ ಮಾತಾಡಿಸಿ ಹೊಳೆ ಕಳಿಸ್ತಾನ. ಹೌದ ನಾನು ಹೊಂಟಿನಲ್ಲಿ ಇವೊಬ್ಬ ಬಂದ ಕುರಿಯರ್ ಪರಿಯರ್ ಅನ್ಕೊಂತ ನಿತ್ತ. ನಾನು ಇಲ್ಲೇ ನಿಂದ್ರಸ್ಕೊಂಡು ನಿಂತದೆ. ನನಗೂ ಹಸು ಭಾಳ ಆಗೈತಿ. ಹೋಗಿ ಬರ್ತಾನೆ ಗಪ್ಪ ಈ ಕಡೆ. ಪಾರ್ಸಲ್ ಕೊಡಪ್ಪ ಜಲ್ದಿನ, ನಮ್ಮ ಐತಿ ಬರೋದ್ರೊಳಗ. ಏನ್ರಿ ಮೇಡಮ್ ನೀವು ಅವ್ರು ಇಲ್ಲಂತಾರು ನೀವು ಮಾಡಿದ್ದೇನಂತೇರಿ? ನನ್ನ ಹೆಸರಲ್ಲೇ ಬಂದೈತಿಲ್ಲ ಪಾರ್ಸಲ್. ನಾ ಕೇಳತ್ತೇನಲ್ಲ ಈಗ ಕೊಟ್ಟು ಹೋಗಿ ಗಪ್ನ. ಎಂತೆಂಥ ಕಸ್ಟಮರ್ಸ್ ಇರ್ತಾರೋ. ಯಾಕ್ರಿ ಎತ್ತಿ ಇಟ್ ಲಗು ನಾನು ಬಂದ್ರಿ. ನಾ ಹೋಗೋದಕ್ಕೆ ಉಳಿದಿದ್ದ ಹಿಟ್ಟನ್ನೆಲ್ಲ ದೋಸೆ ಮಾಡಿ ನಾಯಿಗೆ ಹಾಕಿಳಂತಾಕಿದೆ. ಅದಕ್ಕೆ ಮತ್ತೆ ಹೊಳ್ಳಿ ಬೈನ್ ಏನು ಮಾಡಲಿ. ಒಂದು ಈಟ್ ಲಗುನ ಹೋಗಿರ್ರೆ ದೋಸೆ ಸಿಗ್ತಿದ್ದು ನೋಡು. ಹೊಟ್ಟೆ ತುಂಬ ದೋಸೆ ತಿಂದು ಬರ್ತೀನಿ. ನೀವು ಹೋಗ್ಬೇಕು ಏನು ಮಾರಕ್ಕೆ ಬಂದಲ್ಲ ಕುರಿಯರೋ ಪರಿಯರೋ ಅನ್ಕೊಂತ. ಅವ್ನು ಇದ್ರಾಗ ಎಳೆ ಆಯ್ತು. ಹಿಂಗಾಗಿ ನನಗೆ ದೋಸೆ ಸಿಗಲಿಲ್ಲ ನೋಡಿದೆ. ಮತ್ತು ಅವೇನೋ ಪಾರ್ಸಲ್ ತೊಗೊಂಬಂದಿದ್ದಲ್ಲ ನಿಂದೆ ಐತೆ ಅನ್ನತ್ತಿದ್ದೆ. ಏನಂದ ಆಮೇಲೆ ಅದೇ ಬೇರೆದವ್ರದ್ದು ಯಾರ್ದೋ ಸರೋಜಾ ಅಂತ ಅವ್ರದ್ದು ಹೆಸರು ಇತ್ತಂತ್ರಿ. ಅವ್ರದ್ದು ಈಟಿ ತೊಗೊಂಬಂದನ್ರಿ ಅವ್ನು ಬೇರೆದವ್ರದ್ದು ಅದ. ಆತಾಯ್ತು. ಏನು ಅಡುಗೆ ಮಾಡೋ ಲಗುನ ಹಸು ಆಗಿತ್ತು ನನಗೆ. ಹಾಂ ಮಾಡತ್ತೇನ್ರಿ ಅದೇ ಅಕ್ಕಿ ತೊಳಿಯತ್ತೀನಿ ಈಗ. ನಿರ್ಮಾಪುಡಿ ಹಾಕಿ ತೊಳೆದೇನೋ ಇನ್ನೊಂದು ಸರ್ತಿ ತೊಳಿಬೇಕದ. ನಿನಗೇನು ಬಂದೈತಿ? ಅಕ್ಕಿ ಯಾರು ನಿರ್ಮಾಪುಡಿ ಹಾಕಿ ತೊಳಿತಾರು? ಸರ್ಪ್ ಪ್ಯಾಕೆಟ್ ತೀರತ್ರಿ, ಅದಕ್ಕೆ ನಿರ್ಮಾಪುಡಿ ಹಾಕಿನ್ರಿ. ಅಂಗಡಿಯಿಂದ ತೊಗೊಂಬಂದು ತೊಳಿಲ್ರಿ ಇನ್ನೊಮ್ಮೆ. ನೀ ನಮಗೆ ಬದುಕಿಸ್ಬೇಕಂತಲ್ಲ ಸಾಯಿಸ್ಬೇಕಂತ ಮಾಡಿದೀನಿ ನಮ್ಮನ್ನ. ನಾ ಏನು ಮಾಡೀನ್ರಿ ಅಂತದ? ಮತ್ತು ಅಕ್ಕಿಗೇನ ಸೋಪ್ ಪುಡಿ ಹಾಕಿ ತೊಳಿತಾರು? ಬರೀ ಹಂಗೆ ಹಸನ್ ನೀರು ಹಾಕಿ 2 ಸರಿಗೆ ತೊಳಿಬೇಕದನ್ನ. ಸೋಪ್ ನೀರು ಯಾರು ಹಾಕ್ತಾರು? ಆಯ್ತು ತೋರಿ ಬೇರೆ ಅಕ್ಕಿ ತಗೋತಾನ. ಇಂಥ ಸೊಸಿ ಒಂದು ಎಲ್ಲಿಂದ ಗಂಟು ಬಿತ್ತೋ ಯಾಂಬಲ ಇವ ಇದ. ಸೋಪ್ ಪುಡಿ ತೀರ್ತೈತಂತ ಹೇಳಿ ಈ ಮುದುಕಿ ಅಕ್ಕಿನ ಸೋಪ್ ಪುಡಿ ಹಾಕಿ ತೊಳಿಬೇಡ ಹಂಗೆ ತೊಳಿ ಅಂತ ಹೇಳತೈತಿ ನೋಡ್ರಿ ಕಂಜೂಸ್ ಮುದುಕಿ. ಅತ್ತಿ ಅಡಿಗೆ ಆಗೈತಿ, ಊಟಕ್ಕೆ ಬರ್ರಿ. ಈ ಲಗುನ ತೊಗೊಂಬಾರ ಊಟಕ್ಕೆ, ಹಸು ಆಗೈತಿ. ಏನ ಇದು ಅಡಿಗೆ ಇಂಥದ್ದು ಮಾಡ್ಕೊಂಬಂದಿದ್ದಿ? ಅನ್ನ ಮಾಡತ್ತಂದ್ರೆ ಇದನ್ನು ಬಳಿ ಹುಳದಂತ ಮಾಡ್ಕೊಂಬಂದಿದ್ದಿ. ಇದಕ್ಕೆ ನೂಡಲ್ಸ್ ಅಂತಾರ್ರಿ, ಬಳಿ ಹುಳ ಅಲ್ರಿ. ಒಮ್ಮೆ ತಿಂದು ನೋಡ್ರಿ ಬಿಡುದನೇ ಇಲ್ಲ. ಒಂದು ರುಚಿ ಐತಂದ್ರೆ ಹೊಳ್ಳಿ ಅದನ್ನ ಕೇಳ್ತೇರಿ, ಅದನ್ನ ಮಾಡ್ಕೊಡಂತ ಹೇಳಿ. ಹಂಗಂತಿ ಹಂಗಾರ ನೋಡೋಣ ಗಪ್ಪಂದ್ರೆ. ಮತ್ತು ಇದೇನಿದು ಸಾರು ಇದ್ರಾಗ ಹಾಕೊಂಡು ಕಲಸ್ಕೊಂಡು ತಿನ್ನೋದೇನು? ಅದು ಸಾರು ಅಲ್ರಿ, ಅದನ್ನ ಹಂಗೆ ಕುಡಿದ್ರೆ ಅದನ್ನು ಸೂಪ್ ಅಂತಾರ ಅದಕ್ಕೆ. ಆಯ್ತು ನೋಡೋಣ. ಚಲೋ ಮಾಡಿದೆ ನೋಡ. ಅದು ನಾನು ನೂಡಲ್ಸ್ ಅನ್ನೋ ತಿಂದು ನೋಡ್ರಿ ಅದು ಹೆಂಗೈತೆ. ಅಡುಗೆ ಎಷ್ಟು ಚಂದ ಮಾಡಿದಿ. ಇಟ್ಟು ಸಿಂಗ್ ಮಾಡಕ್ಕೆ ನಿನಗೇನಾಗಿತ್ತು? ದಿನ 1000 ರೂಪಾಯಿ ಕೊಡ್ರಿ, ದಿನ ಇಂಥ ಊಟ ನಾನು ತರಿಸ್ತೇನೆ ರೀ. 1000 ರೂಪಾಯಿ? 1000 ರೂಪಾಯಿ ರೇಷನ್ ತಂದ್ರೆ ಒಂದು ತಿಂಗಳೆಲ್ಲ ಹಾಕಿತ್ತು ನಮಗೆ. ಮತ್ತು ನಿನಗೆ ಅಡುಗೆ ಮಾಡಿ ಹಾಕಕ್ಕೆ ನಾವು 1000 ರೂಪಾಯಿ ಕೊಡಬೇಕು? ನನಗಲ್ರಿ, ಹೋಟೆಲ್ದಿಂದ ತರ್ಸಾಕ. ಹಂಗಾರೆ ಇದನ್ನೆಲ್ಲ ನೀವು ಹೋಟೆಲ್ದಿಂದಾನ ತರಿಸಿದಿ? ನೀ ಮಾಡಿಲ್ಲ ಇದನ್ನ? ನಾನು ಮನ್ಯಾಗ ಹೊಟ್ಟೆ ತುಂಬ ಊಟ ಮಾಡ್ರೆ ಮನ್ಯಾಗಿನ ರೇಷನ್ ಎಲ್ಲ ತೀರ್ತದೆ ಅಂತ ಹೇಳಿ ಮಂದಿ ಮನೆಗೆ ಹೋಗಿ ತಿಂದು ಬರ್ತೇನೆ. ಮತ್ತು ನೀವು ಹೋಟೆಲ್ದಿಂದ ತರ್ಸಾತಿ 1000 ರೂಪಾಯಿ ಕೊಟ್ಟು? ಅದಕ್ಕೆ ರೀ ಐತಿ ಮನ್ಯಾಗಿನ ರೇಷನ್ ತೀರಬಾರ್ದು ಅಂತ ಹೇಳಿ ನಾ ಹೋಟೆಲ್ದಿಂದ ತರ್ಸಾತೇನೆ ರೀ. ನಾ ದುಡ್ದಿದ್ದು ರೊಕ್ಕನೆಲ್ಲ ಏನು ಹೋಟೆಲ್ಗೆ ಹಾಕ್ಬೇಕಂತ ಮಾಡಿದ್ದೀನಿ. ಮತ್ತೆ ಮನ್ಯಾಗ ಏನು ಮಾಡ್ರೆ ನಾನು ರೇಷನ್ ತೀರಾಕೈತಿ ಇಟ್ಲಗುನ ತೀರ್ದು ಅಕ್ಕಿ ಇಟ್ಲಗುನ ತೀರ್ದು ಬೇಳೆ ಅಂತೀರಿ. ಅದಕ್ಕಾಗಿ ಮತ್ತೆ ತೀರಬಾರ್ದು ಅಂದ್ರೆ ಮತ್ತೆ ಹೋಟೆಲ್ದಿಂದ ತರ್ಸೋಕಂತೆ ಹೋಟೆಲ್ದಿಂದ ತರ್ಸಾತೇನೆ ನಾನು. ನೋಡುವ ನಿನಗೆ ಏನು ಮುಂದೆ ಹಂಗೆ ಕೇಳೋದಿಲ್ಲ ನಾವು ರೇಷನ್ ತೀರ್ತಂತ ಹೇಳಿ. ಏನು ಮುಂದೆ ಹೋಟೆಲಿಂದ ತರ್ಸಕ್ಕೆ ಹೋಗ್ಬೇಡ. ಮನ್ಯಾಗ ನಾ ಅಡುಗೆ ಮಾಡಿ ನೋಡು. ಯಾವಾಗ್ರೆ ನನಗೆ ಅಡುಗೆ ಮಾಡಕ್ಕೆ ಬೇಜಾರದು ಆದಾಗ ತರ್ಸಕ್ಕೆ ಬರ್ತೈತಿ ಬರ್ರಿ. ನಿಮಗೂ ಇದೆಲ್ಲ ಟೇಸ್ಟ್ ಇಷ್ಟ ಆಗೈತಿ. ಯಾವಾಗ್ರೆ ನಾನು ತರ್ಸಕ್ಕೆ ಬರ್ತೈತಿ ಬರ್ರಿ. ನಿನಗೆ ಅಡುಗೆ ಮಾಡಕ್ಕೆ ಬೇಜಾರಾದಾಗ ನನಗೆ ಹೇಳುವ, ನಾ ಮಾಡ್ತೇವೆ. ಆದರೆ ಹೋಟೆಲಿಂದ ಮಾತ್ರ ತರ್ಸಕ್ಕೆ ಹೋಗ್ಬೇಡ. ಇವತ್ತು ರಾತ್ರಿ ನನಗೆ ಅಡುಗೆ ಮಾಡಕ್ಕೆ ಮನಸ್ಸಿಲ್ಲ ರೀ. ಇವತ್ತು ರಾತ್ರಿ ನೀವು ಅಡುಗೆ ಮಾಡಿಬಿಡ್ರಿ. ಆಯ್ತು ನಾನು ಮಾಡ್ತೇನೆ. ಹೆಂಗಿದ್ರು ಮಜ್ಜಿಗೆ ಅದ ಒಂದು ದಿವಸ, ಅದ್ರಾಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನ ಸಾರು ಮಾಡಿಬಿಡ್ತೇನೆ. ಮತ್ತೊಂದು ಸ್ವಲ್ಪ ಅನ್ನ ಮಾಡಿಬಿಡ್ತೇನೆ. ಅದೇನು ದೊಡ್ಡ ಮಾತು ಅಡುಗೆ ಮಾಡೋದಂದ್ರೆ. ಈ ಮುದುಕಿ ಕಡೆಯಿಂದ ಏನಾರ ಚಲೋ ಮಾಡ್ಕೊಂಡು ತಿನ್ಬೇಕಂತಂದ್ರೆ ಈಗೇನು ಮಜ್ಜಿಗೆ ಸಾರು ಮಾಡಕ್ಕೆ ಹಿಡ್ದವಲ್ಲ.
ಇವತ್ತು ರೀ ನಮ್ಮ ಗೆಳತಿ ಮನೆಗೆ ಏನೋ ಫಂಕ್ಷನ್ ಐತಂತೆ ಬಾ ಅಂದಾಡ್ರಿಕಿ. ನಾ ಅಲ್ಲಿ ಹೋಗ್ತೇನೆ ದೋರಿ ಇವತ್ತು ರಾತ್ರಿ ಮಜ್ಜಿಗೆ ಸಾರು ನೀವು ಮಾಡ್ಕೊಂತೀನಿ ರೀ. ನಾ ಹೋಗಿ ಬರ್ತೇನೆ ರೀ. ಬಾಯ್ ಅತ್ತಿ. ನಿನ್ನ ಗೆಳತಿ ಫಂಕ್ಷನ್ ಕರೆದ ಅಂದ್ರೆ ಒಬ್ಬಾಕಿ ಹೆಂಗೆ ಹೋಗ್ತಿ? ನಾನು ಬರ್ತೇನೆ ನಡಿ. ನಡಿ ಅತ್ತಿ ಹೋಗೋಣ. ಈ ಕಂಜೂಸ್ ಐತಿ. ಈ ಗೋಲ್ಮಾಲ್ ಸಸಿ ಇಬ್ಬರದು ನಡುವೆ ನಾವಿಬ್ರು ಮಜ್ಜಿಗೆ ಸಾರು ತಿನ್ನೋದಾತಿ ಇವತ್ತು.